ನಮಸ್ಕಾರಗಳೇ, ಹರೇ ಶ್ರೀನಿವಾಸ್ ಶಾಸ್ತ್ರ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಸರ್. ಸುಮತಿಭಿರನ್ಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ಗ್ರಹಜಮಹಮೇಜಂ ಧೇಜಮಾಮ್ನಾಜಗೇಜಂ. ಮ್ಯೂಟ್ ಮಾಡ್ಕೊಳ್ಳಿ. ಸದಜಮ ಸದಜೇಜಂ ಶ್ರೀ ಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ. ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ. ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ. ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ. ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ. ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರಪರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತೆ ಹಯಗ್ರೀವೇತ್ಯಾದಿನ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಸಪ್ತವೃಂದಾವನಾಖ್ಯಾನದಲ್ಲಿ 35ನೇ ಶ್ಲೋಕದವರೆಗೆ ನೋಡಾಗಿದೆ. ಇನ್ನು ಮುಂದೆ 36ನೇ ಶ್ಲೋಕ. ಅದರ ಮುಂಚೆ ಮೊನ್ನೆ ಕಳಿಸಿದಂತೆ ಈ ಸ್ತ್ರೀಯರು ಸಪ್ತವೃಂದಾವನಾಖ್ಯಾನ ಹೇಳ್ಬೋದಾ ಏನು ಅಂತ, ಅದ್ರ ಬಗ್ಗೆ ಇಲ್ಲೇ ಸಪ್ತವೃಂದಾವನಾಖ್ಯಾನದಲ್ಲಿ ಒಂದು ಮಾತು ಬಂತು, ನೋಡಿರ್ಬೋದು ನೀವು. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಆ ಪ್ರಶ್ನೆ ಬಂದಿದ್ರಿಂದ, ಇಮಾಂ ಕೃತಿಂ ಯಾ ಲಿಖತಿ ಸ್ಮ ಲೇಖಿಕಾ ವಾಚಾ ಅಪಿ ಪುಣ್ಯಂ ಲಭತೆ ನ ಸಂಶಯಃ ವೃಂದಾವನಾಲಂಕರಣೇನ ಧಾತುಭಿಃ ಸಮ್ಮಾರ್ಜ ಅಂತ ಪ್ರಾರಂಭ ಏನಾಗುತ್ತೆ. ಈ ಪದ್ಯದಲ್ಲಿ ಈ ಮಾತನ್ಗಳೇನು ಗಮನಿಸ್ಬೇಕು ಅಂದ್ರೆ, ಇಲ್ಲಿ ಬೇರೆ ಬೇರೆ ತರ ಸೇವೆಯನ್ನ ಸ್ತ್ರೀಯರಿಗೆ ಹೇಳಿದ್ದಾರೆ. ಸರಿ, ಯಾವುದು ಸಮ್ಮಾರ್ಜನಾದಿಭಿಃ ಬಹುಪುಣ್ಯ ಭಾಜನಿ ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ಬೃಂದಾವನದ ಹತ್ರ ಅಲಂಕಾರ ಮಾಡೋದು, ಮತ್ತೆ ರಂಗೋಲಿ, ಆರತಿ, ಅದಕ್ಕೆ ತಯಾರು ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ವಾದಿರಾಜರಿಗೆ ಅಂತ ಸ್ತ್ರೀನು ಪ್ರೀತಿ ಪಾತ್ರಳಾಗ್ತಾಳೆ ಅಂತ. ಇದೆಲ್ಲ ಸರಿ, ಇದ ಸಾಮಾನ್ಯವಾಗಿ ಗೊತ್ತೇ ಇರತ್ತೆ, ಅದನ್ನ ಮಾಡ್ತಾ ಇರ್ತಾರೆ ಸ್ತ್ರೀಯರು, ಅದಲ್ಲೇನಿಲ್ಲ. ಸಹಾಯವನ್ನ ಮಾಡ್ಕೊಡೋದು, ಪೂಜೆಗಾಗ್ಲಿ ಮತ್ತೊಂದಾಗ್ಲಿ, ದೇವರ ಪಾತ್ರೆಯನ್ನು ತಿಕ್ಕೋದು, ಮತ್ತೆ ಇನ್ನು ಅನೇಕ ತರಹದ ಸಹಕಾರವನ್ನ ಮಾಡೋದಿದೆ.
ಆದ್ರೆ ವಾದಿರಾಜರೊಂದು ಮಾತು ಮೊದಲಿಗೆ ಹೇಳಿದ್ದಾರೆ, ಏನಂತ? ಇಮಾಂ ಕೃತಿಂ ಯಾ ಲಿಖತಿ ಸ್ಮ ಲೇಖಿಕ ಅಂದ್ರೆ ಬರೆಯೋಳು ಸ್ತ್ರೀ ಯಾರು ಈ ಸ್ವಾಪ್ತವೃಂದಾವನಾಖ್ಯಾನವನ್ನ ಬರೀತಾಳೋ ಬರೆಯೋ ಅಂತಹ ಸ್ತ್ರೀ ತಾನು ಪುಣ್ಯವನ್ನ ಅವಶ್ಯವಾಗಿ ಪಡಿತಾಳೆ, ಸಂಶಯನೇ ಬೇಡ ಅಂತ ಮೊದಲು ಲೇಖನ ಬಗ್ಗೆ ಬಂತು. ಅದ್ರ ಮುಂದೆ ಇನ್ನೊಂದು ಮಾತಿದೆ, ಏನೋ ವಾಚ ಅಪಿ ಅಂತ ಇದೆ, ಮಾತಿನಿಂದಲೂ ಅಂತ ಇದೆ. ಹಾಗಾದ್ರೆ ಹೇಳ್ಬೋದು ಅಂತ ಆಯ್ತಲ್ಲ, ಲೇಖನ ಬರೀಬಹುದು ಅಂತ ಆಯ್ತು. ವಾಚಾಪಿ ಹಾಗೆ ಮಾತಿನಿಂದಲೂ ಅಂತ ಇದೆ, ಸ್ವಾಪ್ತವೃಂದಾವನಾಖ್ಯಾನವನ್ನ ಪಠನ ಮಾಡಬಹುದು ಅಂತ ಅಧಿಕಾರ ಕೊಟ್ಟ ಹಾಗಾಯ್ತು. ಆದ್ರೆ ಇಲ್ಲಿ ಗಮನಿಸ್ಬೇಕಾಗಿದೆ ಏನು, ಹೌದು ಅಧಿಕಾರವನ್ನ ಕೊಟ್ಟಿದ್ದಾರೆ, ಆದ್ರೆ ಇದಕ್ಕೆ ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಮುಷ್ಣಮಾಚಾರ್ಯರು? ಅವ್ರ ಪ್ರಕಾರ ಇದಕ್ಕೆ ಗೌಣ ಅರ್ಥ ಮಾಡ್ತಾರೆ, ನೇರವಾದ ಅರ್ಥ ಮಾಡಲ್ಲ. ಅವ್ರೇನ್ ಮಾಡಿದ್ದಾರೆ, ಇಲ್ಲಿ ಯಾರಿಗಾರು ಒಬ್ಬನಿಗೆ ದುಡ್ಡು ಕೊಟ್ಟು ಅವನ ಕೈಲಿ ಬರೆಸ್ಬೇಕು ಸ್ವಾಪ್ತವೃಂದಾವನಾಖ್ಯಾನವನ್ನ ಅಂತ ಹೇಳಿದ್ದಾರೆ. ಕಾಚಿತ್ ಯೋಷ ಇಮಾಂ ಕೃತಿಂ ಲಿಖತಿ ಲೇಖಕಾಯ ವಿತ್ತಂ ದತ್ವ ಲೇಖನಂ ಕಾರಯತಿ. ಒಂದು ತಾನು, ಯೋಷ ಅಂದ್ರೆ ಸ್ತ್ರೀ ಅಂತ ಅರ್ಥ, ಹೆಂಗಸು, ತಾನು ಒಂದು ಈ ಕೃತಿಯನ್ನ ಬರೀತಾಳೆ, ಇಲ್ಲ ಅಂದ್ರೆ ಯಾರು ಬರೀತಾರೋ ಅವರಿಗೆ ಸಂಭಾವನೆ ಅಂತ ಕೊಟ್ಟು ಲೇಖನವನ್ನ ಮಾಡಿಸ್ತಾಳೆ. ಹಾಗೆ ವಾಚಾಪಿ ಪುಣ್ಯಂ ಲಭತೆ, ಮಾತಿನಿಂದಲೂ ಅಂದ್ರೆ ತಾನು ಹೇಳ್ಬೋದ ಸ್ವಾಪ್ತವೃಂದಾವನಾಖ್ಯಾನವನ್ನ? ಇವ್ರೇನ್ ಅರ್ಥ ಮಾಡ್ತಾರೆ, ಗುರುರಾಜ ಜೀವೋತ್ತಮ ಇತ್ಯಾದಿ ರೂಪಯ ವಾಚಾಪಿ ಪುಣ್ಯಂ ಲಭತೆ ಅಂತ ವ್ಯಾಖ್ಯಾನ ಬರೀತಾರೆ. ಅಂದ್ರೆ ವಾದಿರಾಜರು ಜೀವೋತ್ತಮರು, ವಾದಿರಾಜೋಪಿ ಜೀವೋತ್ತಮ ಅಂತ ಹೇಳ್ತೀವಲ್ಲ, ಆ ತರ ಎಲ್ಲ ಮಾತುಗಳಿಂದಲೂ ಪುಣ್ಯವನ್ನ ಪಡಿತಾಳೆ ಅಂತ. ಅಂದ್ರೆ ಇವರು ಆ ಎರಡನ್ನ ವಿಭಾಗ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಬರೆಯೋದಕ್ಕೆ ಹಕ್ಕು ಆದ್ರೆ ಹೇಳಲಿಕ್ಕೆ ಹಕ್ಕಿಲ್ಲ ಅನ್ನೋ ತರ ವಿಭಾಗ ಮಾಡಿದಾಗ ಅನ್ಸುತ್ತೆ. ಯಾಕಂದ್ರೆ ಇವ್ರು ವಾಚ ಅಂದ್ರೆ ಮಾತು ಅಂದ್ರೆ ಸ್ವಾಪ್ತವೃಂದಾವನಾಖ್ಯಾನ ಶ್ಲೋಕ ಹೇಳ್ಬೋದು ಅಂತ ಇವ್ರು ಬಾಯ್ ಬಿಟ್ಟು ಬರೀತಾ ಇಲ್ಲ. ಇವ್ರೇನ್ ಬರೆದ್ರು, ಗುರುರಾಜ ಜೀವೋತ್ತಮ ಅಂತ ಈ ತರ ಅನೇಕ ತರಹ ಮಾತುಗಳನ್ನ ಹೇಳೋ ಮುಖಾಂತರನು ಪುಣ್ಯವನ್ನ ಪಡಿಬಹುದು ಸ್ತ್ರೀ ಅಂತ. ಆದ್ರೆ ಸಾಮಾನ್ಯವಾಗಿ ಗ್ರಂಥಕ್ಕೆ ಅಪಿ ಅಂತ ಹಾಕ್ತಾರಲ್ಲ, ಅಂದ್ರೆ ಇದನ್ನೂ ಮಾಡಿದಾಗ ಇದ್ರ ಜೊತೆಗೆ ಲೇಖನ ಮಾಡೋದು, ಜೊತೆಗೆ ಹೀಗೂ ಮಾತನ್ನು ಹೇಳೋದ್ರಿಂದಲೋ ಬಾಯಿಯ ಮುಖಾಂತರನು ಪುಣ್ಯ ಬರುತ್ತೆ ಅಂದಾಗ ಒಂದೇ ವಿಷಯ ಇರುತ್ತೆ, ಸಮಾನ ವಿಷಯಕ್ಕಾಗಿರುತ್ತೆ. ಅಂದ್ರೆ ಯಾವ ವಿಷಯದಲ್ಲಿ ಬರೆಯೋದಿರತ್ತೋ ಅದೇ ವಿಷಯದಲ್ಲಿ ಹೇಳೋದ್ರಿಂದಲೂ ಒಂದು ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ ಹೊರತು, ಬರೆಯೋ ವಿಷಯ ಒಂದು ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ, ಹೇಳೋದು ಅದು ಇನ್ನೊಂದು ವಿಷಯದ ಕಡೆ. ಅಂದ್ರೆ ಗುರುರಾಜ ಜೀವೋತ್ತಮ, ಗುರುರಾಜರು ಅಂತ ಮಹಾನುಭಾವರು, ಅವ್ರು ಇಷ್ಟು ಸೇವೆ ಮಾಡಿದವ್ರು ಇಷ್ಟು ಫಲ ಕೊಡ್ತಾರೆ, ಪಂಚವೃಂದಾವನದ ಸನ್ನಿಹಿತರಾಗಿದ್ದಾರೆ, ಹಿಂಗೆ ಹೇಳ್ಕೊಂಡು ಇದ್ರೂ ಸಾಕು ಅಂತ ಸ್ತ್ರೀಗೆ ಪುಣ್ಯ ಬರುತ್ತೆ ಅಂತ. ಆದ್ರೆ ಈ ತರ ವ್ಯಾಖ್ಯಾನ ಮಾಡಿದಾಗ ಏನಾಗುತ್ತೆ, ಭಿನ್ನ ವಿಷಯಕತ್ವ ಅಂತಾರೆ, ಬೇರೆ ಬೇರೆ ವಿಷಯ ಆಗ್ಬಿಡುತ್ತೆ. ಈಗ ನೀವು ಊಟಕ್ಕೆ ಬನ್ನಿ ಹಾಗೆ ಪಾಠನೂ ಕೇಳಿ ಅಂತ ಹೇಳಿದ್ರೆ, ಇದು ಬೇರೆ ಬೇರೆಯವ್ರ ಬಗ್ಗೆನ ಒಬ್ರ ಬಗ್ಗೆನ ಮಾತಾಡೋದು. ಊಟಕ್ಕೆ ಬನ್ನಿ, ಹೌದು, ಹಾಗೆ ಪಾಠನೂ ಕೇಳಿದ್ರೆ ಅವ್ರ ಬಗ್ಗೆನೆ, ಬೇರೆಯವ್ರ ಬಗ್ಗೆ ಅಲ್ಲ. ಹಾಗೆ ಸ್ವಾಪ್ತವೃಂದಾವನಾಖ್ಯಾನ ಬರೆದ್ರೆ ಪುಣ್ಯ ಸಿಗುತ್ತೆ, ಸ್ವಾಪ್ತವೃಂದಾವನಾಖ್ಯಾನ ಹೇಳಿದ್ರೆ ಪುಣ್ಯ ಸಿಗುತ್ತೆ ಅನ್ನೋದು ಸರಿನಾ? ಇಲ್ಲ ಸ್ವಾಪ್ತವೃಂದಾವನಾಖ್ಯಾನ ಬರೆಯೋದ್ರಿಂದ ಪುಣ್ಯ ಸಿಗುತ್ತೆ, ಆದ್ರೆ ಹೇಳ್ಬೇಕಾದ್ರೆ ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ ಅಲ್ಲ, ಅದು ಬೇರೆ ಅದ್ರ ಬಗ್ಗೆ. ಇದು ಹೆಂಗ್ ಸಾಧ್ಯ? ಅದರಿಂದ ಈ ವ್ಯಾಖ್ಯಾನ ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಒಂದು. ಇದಲ್ದೆ ರುಜುತ್ವಾದಿ ವಿಷಯ ತಸ್ಯಾಹ ಸಂಶಯೋ ನ ಭವಿಷ್ಯತಿ. ಈಗ ಸ್ವಾಪ್ತವೃಂದಾವನಾಖ್ಯಾನ ಓದ್ಲೇ ಇಲ್ಲಪ್ಪ, ಹಾಗೇನ್ ಹಾನಿ? ಯಾರು ಓದ್ಲಿಲ್ಲ, ಅದನ್ನ ವಾಚ ಬಾಯಿಂದ ಹೇಳಲಿಲ್ಲ, ರುಜುತ್ವ ಜ್ಞಾನ ಹೇಗಾಗತ್ತೆ? ವಾದಿರಾಜರ ಬಗ್ಗೆ ರುಜುತ್ವ ಜ್ಞಾನ ಸರಿಯಾಗಿ ಬರಲ್ವಲ್ಲ. ಹಾಗಾಗಿ ಸ್ವಾಪ್ತವೃಂದಾವನಾಖ್ಯಾನ ಅಧ್ಯಯನ ಮಾಡ್ಲೇಬೇಕಲ್ವಾ ಸ್ತ್ರೀ, ಓದಿದ್ರೆ ತಾನೇ ಗೊತ್ತಾಗೋದು ಅಂತ ಒಂದು. ಅದಕ್ಕೆ ಹೇಳ್ತಾರೆ, ಇಲ್ಲ ಗುರುರಾಜರು ಜೀವೋತ್ತಮರು ಅಂತ ಹೇಳ್ತಾ ಇದ್ದ ಹಾಗೆ ಗೊತ್ತಾಗತ್ತಲ್ಲ ಸಾಕು, ರುಜುತ್ವ ವಿಷಯದಲ್ಲಿ ಸಂಶಯ ಏನ್ ಬರಲ್ಲ ಅಂತವ್ರಿಗೆ, ಸ್ತ್ರೀಯರಿಗೆ ಬರಲ್ಲ ಅಂತ. ಇಷ್ಟು ಈ ಪ್ರಧಾನ, ನಮ್ಗೆ ಮುಂದಿಂದ ಏನ್ ಬೇಡ ವಿಷಯ, ಅದ್ ಮುಂದಿಂದು ಸೇವೆ ಹೇಗ್ ಮಾಡೋದು ಏನು ಎತ್ತ ಅದೆಲ್ಲ ಹೇಳಿದ್ದಾರೆ, ಅದ್ ಸರಿ. ಆದ್ರೆ ಇದಕ್ ವಿಶೇಷಾರ್ಥ ಬರದವ್ರು ಏನ್ ಮಾಡಿದ್ದಾರೆ, ಶ್ರೀಮುಷ್ಣಾಚಾರ್ಯರು ಸ್ತ್ರೀಯರಿಗೆ ಅಧಿಕಾರ ಇಲ್ಲ ಅಂತ ಇಟ್ಕೊಂಡಿದ್ದಾರೆ ಅಂತ ಹಿಂಗೊಂದು ಅರ್ಥ ಮಾಡಿದ್ದಾರೆ. ವಸ್ತುತಃ ಹೀಗ ಅರ್ಥ ಮಾಡ್ಲಿಕ್ಕೆ ಬರಲ್ಲ, ವಿಶೇಷಾರ್ಥ ಬರದವ್ರು ಹಾಗೆ ಬರ್ತಿದ್ದಾರೆ. ಶ್ರೀಮುಷ್ಣಮಾಚಾರ್ಯ ಈ ತರ ವ್ಯಾಖ್ಯಾನ ಮಾಡಿದವ್ರು ಹೇಳಿದಾರ ಸ್ಪಷ್ಟವಾಗಿ? ಅವ್ರು ಹೇಳಲಿಲ್ಲ. ಹಾಗೆ ಗುರುರಾಜರು ಜೀವೋತ್ತಮರು ಈ ತರ ಅನೇಕ ಮಾತುಗಳನ್ನ ಹೇಳಿ ಪುಣ್ಯವನ್ನ ಪಡ್ಕೊಳ್ಬಹುದು ಅಂದ್ರೆ ಅಲ್ಲಿ ಗೋಪ್ಯ ಗೌಣ ಮಾಡಿದ್ದಾರೆ, ಅದ್ರ ಬಗ್ಗೆ ಒತ್ತು ಕೊಟ್ಟಿಲ್ಲ. ಹೇಳಬಹುದಾ ಇಲ್ವಾ ಗೊಂದಲ ಮಾಡಿದ್ದಾರೆ, ಅಂದ್ರೆ ಹೇಳಲಿಕ್ಕೆ ಹೋಗಿಲ್ಲ ಸ್ಪಷ್ಟವಾಗಿ, ಹೇಳಿ ಅಂತ ಬಾಯ್ ಬಿಡ್ಲಿಲ್ಲ, ಹೇಳಬೇಡಿ ಅನ್ನೋ ತರ ವ್ಯಾಖ್ಯಾನ ಮಾಡಿದಾಗ ಕಾಣುತ್ತೆ ಅಂತ ಇಟ್ಕೊಂಡು ಅದ್ ಹೇಗೆ ಅಂದ್ರೆ ಇತರೇ ಶಾಂತು ವರ್ಣಾನಾಂ ಬ್ರಾಹ್ಮಣೇಕಾರಿತಾ ಶುಭ ಅಂತ. ಅಂದ್ರೆ ಬೇರೆ ವರ್ಣದವ್ರು ಇರ್ತಾರಲ್ಲ, ಈಗ ಆಖ್ಯಾನ ಯಾರು ಕೇಳ್ಬೇಕು ಅಂತ ಒಂದ್ ಪ್ರಶ್ನೆ, ಅದಕ್ಕೊಂದು ಪಂಕ್ತಿಲಿ ಬರುತ್ತೆ, ಎಲ್ಲಾ ವರ್ಣದವರು ಅಂತ ಬರುತ್ತೆ.
ಎಲ್ಲಾ ವರ್ಣದವರು ಆಖ್ಯಾನವನ್ನ ಕೇಳ್ಬೇಕು ಅಂತ ಬರುತ್ತೆ. ಕೇಳಿದ್ರೆ ತುಂಬಾ ಪುಣ್ಯ ಇದೆ ಅಂತ ಆ ವಾಕ್ಯ ಹೇಳ್ತೀನಿ. ಈ ತರ 4 ವರ್ಣದವ್ರಿಗೆ ವಿಧಾನ ಮಾಡಿದ್ದಾರೆ. ಹಾಗಾದ್ರೆ 4 ವರ್ಣದವ್ರು ಹಾಗಾದ್ರೆ ಬೇರೆ ಬೇರೆ ವರ್ಣದವ್ರು ಮಾಡ್ಬಹುದಾ ಹಾಗಾದ್ರೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ಅವ್ರು ಇನ್ನೊಬ್ರ ಕೈಲಿ ಬರೆಸಿ ಇನ್ನೊಬ್ರ ಕೈಲಿ ಪಾರಾಯಣ ಮಾಡಿಸಿದ್ರೆ ಅವರಿಗೆ ಶುಭ, ಒಳ್ಳೇದಾಗತ್ತೆ ಅಂತ ಒಂದು ಮಾತು. ಕೇಳ್ಬೇಕು, ಆದ್ರೆ ಬರೀಲಿಕ್ಕೆ ಹೇಳಲಿಕ್ಕೆ ಅಂತ ಬಂದಾಗ ಅದನ್ನ ಏನ್ ಮಾಡಿದ್ದಾರೆ ಇವರು, ಇಲ್ಲ ಬ್ರಾಹ್ಮಣೈ ಕಾರಿತಾಹ, ಮಿಕ್ಕಿದ ವರ್ಣದವರೆಲ್ಲ ಬ್ರಾಹ್ಮಣರಿಂದ ಮಾಡಿಸಿದ್ರೆ ಅದು ಶುಭ, ಹಾಗೆ ಸ್ತ್ರೀಯರಿಗೂ ಅಂತ ಹೀಗೆ ಅರ್ಥ ಆಯ್ತು. ಆದ್ರೆ ಇದ್ರ ಮೇಲೆ ಪ್ರಶ್ನೆ ಬರೋದೇನಂದ್ರೆ, ಈಗ ಬಾಯ್ ಬಿಟ್ಟು ಹೇಳ್ಬಾರದು ಅಂತ ಹೇಳೋದು ಯಾಕೆ? ಮಂತ್ರ ಅದು ಜಪ, ಅದು ಮಂತ್ರ ತುಲ್ಯ, ಹಾಗಾಗಿ ಹೇಳ್ಬಾರ್ದು ಅಂತ. ವಸ್ತುತಃ ಏನಂತಂದ್ರೆ ಈ ಮಾತುವನ್ನ ಗಮನಿಸಿದಾಗ ಈಗ ಬರೀತಾರಲ್ವಾ, ಸ್ತ್ರೀಯರು ಬರೀತಾರೆ ಅಂತ ಇಟ್ಕೊಳ್ಳಿ. ಈ ಬರೆಯೋದಕ್ಕೆ ಒಪ್ಪಿಗೆ ಕೊಟ್ರಲ್ಲ ಅವರು, ಈ ಬರೆಯೋದಕ್ಕೆ ಒಪ್ಪಿಗೆ ಕೊಟ್ರೆ ಏನಾಗುತ್ತೆ, ಬರೆಯೋರು ಈಗ ನಾವು ಯಾವ್ದೇ ಒಂದು ಶ್ಲೋಕ ಬರಿತೀವಿ ಅಂತ ಇಟ್ಕೊಳ್ಳಿ, ಓದ್ದೇನೆ ಬರಿತೀವ ಯಾವ್ದೇ ಶ್ಲೋಕ ಆಗ್ಲಿ, ಇದಂ ಬೃಂದಾವನ ಸ್ತೋತ್ರಂ ತ್ರಿಕಾಲೆ ಯಪ್ಪಟೆ ಶುಚಿಹಿ, ಇದು ಓದ್ದೇನೆ ಹಾಗೆ ಇದಂ ಬೃಂದಾವನ ಸ್ತೋತ್ರಂ ಅಂತ ಹೇಳ್ಕೊಂಡು ತಾನೇ ಬರೆಯೋದು. ಬೇಡ, ಬಾಯ್ಬಿಟ್ಟು ಜೋರಾಗಿ ಹೇಳ್ದೆ ಇರ್ಬೋದು, ಮನಸ್ನಲ್ಲಿ ಆ ಅಕ್ಷರಗಳು ಮೂಡ್ಕೊಂಡೇ ತಾನೇ ಹೋಗೋದು. ಆ ಅಕ್ಷರಗಳು ಮೂಡ್ದೇನೆ ಹೆಂಗ್ ಬರೀಲಿಕ್ಕೆ ಸಾಧ್ಯ? ಹಂಗೆ. ಹಾಗಾದ್ರೆ ಏನಾಯ್ತು, ಬರೀಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ರೆ ಹೇಳ್ಕೊಳ್ಲಿಕ್ಕೂ ಒಪ್ಪಿಗೆ ಇದೆ ಅಂತಾನೆ ಅರ್ಥ. ಅದು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಆದ್ರೆ ಯಾಕೆ ಅದನ್ನ ಬರೆಯೋದಕ್ಕೆ ಸ್ಟ್ರೆಸ್ ಮಾಡಿದ್ದಾರೆ ವಾದಿರಾಜರು? ಮೊದಲು ಬರೆಯೋದಕ್ಕೆ ಯಾಕೆ ಸ್ಟ್ರೆಸ್ ಮಾಡಿದ್ದಾರೆ ಅಂದ್ರೆ, ಆ ಬರೆಯೋದಕ್ಕೆ ತುಂಬಾ ಪುಣ್ಯ ಇದೆ, ಅದು ಬಹಳ ಮುಖ್ಯ. ಹೇಳೋದಕ್ಕಿಂತ ಬರೆಯೋದಕ್ಕೆ ಜಾಸ್ತಿ. ಹಾಗಾದ್ರೆ ಹೇಳೋದಕ್ಕೆ ಪುಣ್ಯ ಇಲ್ವಾ? ಖಂಡಿತ ಪುಣ್ಯ ಇದೆ. ಆದ್ರೆ ಸ್ತ್ರೀಯರಿಗೆ ಬಂದಾಗ ಆ ಬರೆಯೋದಕ್ಕೆ ಮಹತ್ವ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಅದು ಅನುಚಾನವಾಗಿ ಆ ಪರಂಪರೆ ಉಳಿಲಿ ಅಂತ. ನಮ್ಗೆ ಈಗ ಸಾಪ್ತವೃಂದಾವನಾಖ್ಯಾನ ಸಿಕ್ಕಿರೋದು ಒಬ್ರು ಹಿಂದೆ ಒಬ್ರು ಅಜ್ಜಿ ಅವ್ರು ಬರ್ಕೊಂಡಿದ್ರು ಈ ಸಾಪ್ತವೃಂದಾವನಾಖ್ಯಾನ. ಅದಕ್ಕೆ ಅರ್ಥ ಸಹಿತವಾಗಿ ಅವರೆಲ್ಲ ಬರ್ದಿಟ್ಟಿದ್ರು. ಆ ಬರ್ದಿಟ್ಟಿದ್ರಿಂದ ನಮಗೆ ಸಿಕ್ಕಿದೆ. ಈಗ ಅವ್ರು ಬರ್ದಿಡ್ಬೇಕಾದ್ರೆ ಆ ಶ್ಲೋಕ ಓದ್ಕೊಂಡು ಆ ಶ್ಲೋಕದ ಅರ್ಥ ಆಗ್ದೇನೆ ಬರ್ದಿದ್ರ, ಹೌದು, ಎಲ್ಲೋ ಕೆಲವುದೇನೋ ಅರ್ಥ ಆಗಿಲ್ದೇ ಇರಬಹುದು ಅಂದ್ಕೊಳ್ಳೋಣ, ಹಾಗಾಗಿರಲ್ಲ, ಅಷ್ಟೆಲ್ಲ ಬರ್ದಿದಾರ ಅವರು. ಅದ ಆ ಶ್ಲೋಕ ಒಂದೊಂದು ಪದ ಓದಿದಾಗ ಪದ ಅರ್ಥವನ್ನೆಲ್ಲ ಬರ್ದಾಗ ಅದನ್ನ ಪಾರಾಯಣ ಮಾಡದೆ ಹೇಗ್ ಬರದ್ರು ಅವರು? ಹೆಂಗ್ ಸಾಧ್ಯ ಬರೀಲಿಕ್ಕೆ? ಆದ್ರಿಂದ ಇದು ಹೇಗೆ ಅಂದ್ರೆ, ಬಹಿರಂಗವಾಗಿ ಎಲ್ಲ ಜೋರಾಗಿ ಪಾರಾಯಣ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟ ಹಾಗಿಲ್ಲ. ಈ ಎಲ್ಲ ಭಾಗಗಳನ್ನು ಗಮನಿಸಿದ್ರೆ ಸ್ತ್ರೀಯರು ಬಹಿರಂಗವಾಗಿ ಈಗ ಈ ದೇವ್ರ ಭಜನೆ ಮಾಡೋತರ, ದೇವ್ರ ನಾಮ ಹೇಳೋತರ ಒಂದ್ 10 ಜನ ಸೇರ್ಕೊಂಡು ಸಪ್ತವೃಂದಾವನಾಖ್ಯಾನ ಜೋರಾಗಿ ಪಾರಾಯಣ ಮಾಡ್ಲಿಕ್ಕೆ ಆ ತರ ಅಧಿಕಾರ ಕೊಟ್ಟಿಲ್ಲ. ಆದ್ರೆ ಬರಿಬೇಕಾದ್ರೆ ಲೇಖನವನ್ನ ಆಗ ತಾವು ಹೇಗೆ ಉಪಾಂಶ ಜಪ ಅಂತ ಹೇಳ್ತಾರಲ್ಲ, ಈ ಗಾಯತ್ರಿ ಮಂತ್ರ ಜಪ ಎಲ್ಲ ಮಾಡ್ಬೇಕಾದ್ರೆ ಮೆಲ್ಲಕ್ ನಾವು ಹೇಳ್ಕೊಡ್ತೀವಿ. ಮೆಲ್ಲಕ್ಕೆ ಯಾರಿಗೂ ಇನ್ನೊಬ್ರಿಗೆ ಕೇಳಲ್ಲ ಪಕ್ಕಕ್ಕೆ, ಅದು ನಾವು ಹೇಳ್ಕೊಂಡಿರ್ತೀವಿ, ಜಪ ಹಾಗೆ ಮಾಡ್ಬೇಕಲ್ಲ, ಆ ತರ ಹೇಳಲಿಕ್ಕೆ ಅವಕಾಶ ಇದೆ. ಆದ್ರೆ ಲೇಖನಕ್ಕೆ ಯಾಕೆ ಜಾಸ್ತಿ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಅದು 3ನೇ ಅಧ್ಯಾಯ ಮಂತ್ರ ಜಪ ಬರುತ್ತೆ. ಮಂತ್ರ ಭಾಗ ಬಂದಾಗ, ಓಂಕಾರ ಭಾಗ ಬಂದಾಗ ಅದನ್ನ ಬಿಟ್ಟು ಮಾಡ್ಬೇಕು. ಆದ್ರಿಂದ ಅದನ್ನ ಬಿಟ್ಟು ಮಾಡ್ಕೊಳ್ಬಹುದು. ಆದ್ರೆ ಬರೀಬೇಕಾದ್ರೆ ಓಂಕಾರನು ಗೊತ್ತಾಗತ್ತಲ್ಲ. ಆದ್ರೆ ಉಪಾಸನೆ ಮಾಡೋ ತರ ಮಾಡ್ಬಾರ್ದು ಅಂತ. ಈ ಉಪಾಸನೆ ಗ್ರಂಥ ಆದ್ರಿಂದ ಇದು ಉಪಾಸನೆ ರೀತಿಯಲ್ಲಿ ಸ್ತ್ರೀಯರಿಗೆ ಇಲ್ಲ ಅವಕಾಶ ಅಷ್ಟೇ ಹೊರತು ಅದನ್ನ ಹೇಳ್ಕೊಳ್ಬಾರ್ದು ಅಂತ ನಿಷೇಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಹೇಳ್ಕೊಳ್ದೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಾ ಉಚ್ಚಾರಣೆನೆ. ಆದ್ರೆ ಜೋರಾಗಿ ಪಾರಾಯಣ ಮಾಡಿ ಅನ್ನೋ ರೀತಿ ವಿಧಾನ ಇಲ್ಲ. ಯಾಕೆ ಅಂದ್ರೆ ಸಾಪ್ತವೃಂದಾವನಾಖ್ಯಾನದಲ್ಲಿ ವಾದಿರಾಜರು ತಾವೇನು ಉಪದೇಶ ಕೊಡ್ತಾರೆ ಅಲ್ಲೆಲ್ಲ ಸಾಮಾನ್ಯ ಸ್ತ್ರೀಯರಿಗೆ ಉಪದೇಶ ಅಂತಿಲ್ಲ. ಬಂದವರಿಗೆ ಸನ್ಯಾಸಿಗಳವರು ಮೊದಲು, ಅಷ್ಟಲ್ಲೇ ಗುರುರಾಜರು ಅವ್ರು ಏಡಮುಖ ಬ್ರಾಹ್ಮಣರಿಗೆ ಶೇಷ, ಸೀತಾಪತಿ, ವ್ಯಾಸ ಯಾವುದೇ ಹೆಸರುಗಳನ್ನು ತಗೊಳ್ತಾ ಹೋದ್ರು ಇನ್ಯಾರು ಉಲ್ಲೇಖಗಳು ನಮಗೆ ಸಿಗಲ್ಲ. ಅದು ಒಂದು ಮಾತನ್ನ ಈ ಸಾಪ್ತವೃಂದಾವನಾಖ್ಯಾನದಲ್ಲಿ ಗಮನಿಸ್ಬೋದು. ಅದೊಂದು ಸುಮಾರು ಮಾತುಗಳಿದೆ, ಅದನ್ನ ಒಂದೊಂದು ಹೇಳ್ಬೇಕಾಗಿತ್ತು. ಮೊದಲನೇದು, ವರ್ಣಾನಾಂ ಬ್ರಾಹ್ಮಣಾದ್ಯಾನಾಂ ಕರ್ಣಶ್ರಾವ್ಯಂ ತಥಾಕುರು ಅಂತ ಒಂದು ಮಾತಿದೆ. ಅಂದ್ರೆ ಕರ್ಣಶ್ರಾವ್ಯ, ಕಿವಿಗೆ ಕೇಳಿಸೋ ತರ ಆಗ್ಬೇಕು ಅಂತ. ಯಾರಿಗೆ? ಬ್ರಾಹ್ಮಣಾದ್ಯಾನಾಂ ವರ್ಣಾನಾಂ ಅಂತ ಅಲ್ಲಿ ಹೇಳ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ ಇತ್ಯಾದಿ ವರ್ಣಗಳು ಅಂತ ಬರುತ್ತೆ ಈ ಒಂದು ಶ್ಲೋಕದಲ್ಲಿ ಉಲ್ಲೇಖ. ಇದೊಂದು ಆದ್ರೆ ಕರ್ಣಶ್ರಾವ್ಯ ಅಂತ ಹೇಳಿದ್ದಾರೆ ಒಂದು. ಇನ್ನೊಂದು ಭಾಗಗಳನ್ನು ಗಮನಿಸಿದ್ರೆ, ಈ ವೃಂದಾವನಾಖ್ಯಾನವನ್ನ ಯಾವ ಮನೀಷಿಗಳು ಪಠನ ಮಾಡ್ತಾರೋ ಹಾಗೆ ಎಲ್ಲ ಮಾನವೇಂದ್ರರು, ಹೀಗೆ ಕಾಮನ್ ಆಗಿ ಬಂದಿದೆ. ಅಲ್ಲಿ ಸ್ತ್ರೀಯರ್ ಮಾಡ್ಬಾರ್ದು ಅಂತಾಗ್ಲಿ, ಪುರುಷರೇ ಮಾಡ್ಬೇಕು ಅಂತಾಗ್ಲಿ ಅವ್ರ ನಿಯಮ ಹೇಳ್ತಾ ಇದೆ ಅಲ್ಲಿ. ಇದೊಂದು ಮಾತು. ಆದ್ರೆ ಕೆಲವ್ರೇನು ಸಮಂ ಸಹಸ್ರ ಶೀರ್ಷಸ್ಯ ಸೂಕ್ತಸ್ಯ, ಪುರುಷ ಸೂಕ್ತಕ್ಕೆ ಸಮಾನ ಅಂತ. ಹಾಗೆ ಸಮಾನ ಅಂತ ಇಟ್ಕೊಂಡ್ರೆ ನಾವು ಈಗ ರಾಯರ ಸ್ತೋತ್ರ ಇದೆ, ಪ್ರತಿಯೊಂದು ಸ್ತೋತ್ರಗಳಿದೆ, ಅದರೆಲ್ಲ ಎಲ್ಲದಕ್ಕೂ ಬೇರೆ ಬೇರೆ ಅನೇಕ ಅರ್ಥ ಹೇಳ್ಬೋದು. ಎಲ್ಲವೂ ಮಂತ್ರ ತುಲ್ಯ ಕೃತಿನೇ, ಎಲ್ಲರೂ ಋಷಿಗಳು ದೊಡ್ಡವರೇ ಕಂಡು ಹಿಡಿದಿದ್ದು.
ಆ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಇದೀರೋ ಇಲ್ವೋ? ಮಾಡ್ತಾ ಇದೀರಿ. ಅಷ್ಟೆಲ್ಲ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಬಂದ ವಿಷಯ ಗಮನಿಸ್ತಾ ಹೋದ್ರೆ ನಿಮಗೆ ಒಬ್ರು ಭಕ್ತರಿಗೆ ಅನುಗ್ರಹ ಮಾಡಿದ ಘಟನೆ ಬರುತ್ತೆ. ಉದಾಹರಣೆಗಳು, ವಾದಿರಾಜರು ಹಿಂಗ್ ಮಾಡ್ಬೇಕು, ಹೀಗ್ ಮಾಡ್ಬಾರ್ದು ಅಂತ ಉಪದೇಶ ಕೊಡ್ತಾ ಇದ್ದಾರೆ. ಉಪದೇಶದ ಭಾಗವನ್ನ ಓದಿದ್ರೆ ಏನರ್ಥ? ಅದಕ್ಕೆ ಅನರ್ಥ ಏನಿದೆ? ಮಂತ್ರ ಭಾಗ ಬಂದ್ರೆ ಅದನ್ನ ನೋಡ್ಬಾರ್ದು, ಅದನ್ನ ಉಪಾಸನೆ ಮಾಡ್ಬಾರ್ದು. ಅಷ್ಟು ಬಿಟ್ರೆ ಓಂ ಅಂತಾನೆ ನೋಡ್ಬಾರ್ದು ಅಂದ್ರೆ ಎಷ್ಟೋ ಬಾರಿ ವೇದ ಮಂತ್ರಗಳನ್ನ ಈ ಕನ್ನಡ ದೇವರ ನಾಮಗಳಲ್ಲಿ ಅಲ್ಲಿ ಇಲ್ಲಿ ಉಲ್ಲೇಖ ಮಾಡೋದಿದೆ. ಆ ದೇವ್ರ ನಾಮದಲ್ಲಿ ಹೇಳ್ಬೇಕಾದ್ರೆ ಆ ವೇದ ವಾಕ್ಯದ ಸಾಲನ್ನು ಹೇಳ್ಬಾರ್ದು ವಸ್ತುತಃ, ಅಂತ ನಿಷೇಧ ಮಾಡ್ಬೇಕಾಗಿದ್ರೆ. ಆದ್ರೆ ಹಾಗೆಲ್ಲ ನಿಷೇಧ ಮಾಡಿಲ್ಲ, ಶಿಷ್ಟ ಪರಂಪರೆಯಲ್ಲಿ ಅದು ಬಂದಿದೆ. ಇದೊಂದು ಗಮನಿಸ್ಬೇಕು. ಅಷ್ಟೇ ಅಲ್ದೇನೆ ಅಷ್ಟಾಧ್ಯಾಯಾತ್ಮಕಂ ಚೇತತ್ ಕಷ್ಟಾನ್ ಪರಿಹರಿಷ್ಯತಿ ಅಂತ ಹೇಳ್ತಾರೆ. ಈ ಅಷ್ಟಾಧ್ಯಾಯ ಏನಿದೆ ಅದೆಲ್ಲ ಕಷ್ಟಗಳನ್ನ ಪರಿಹರಿಸತ್ತೆ ಅಂತ. ಯಾವ ತರ ಕಷ್ಟಗಳನ್ನ ಪರಿಹರಿಸುತ್ತೆ ಅದು ಹೇಳಲೂಬಹುದು, ಬರೀಲೂಬಹುದು. ಅದ್ರ ಬಗ್ಗೆ ಉಲ್ಲೇಖ ಇಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ಅಧ್ಯಾಯಕ್ಕೆ ಬಂದ್ರೆ ಅಲ್ಲೇ ಸ್ತ್ರೀಯೋಪಿ ಆತ್ರೇಯ ಮುಖ್ಯಾಶ್ಚ ಅಂತ, ಅಂದ್ರೆ ಉತ್ತಮ ಸ್ತ್ರೀಯರಿಗೆ ಅವರ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದು ಇದೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನ ತ್ರಯೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳಿಗೆ ವೇದ ಅಧಿಕಾರ ಇಲ್ಲ, ಹಾಗಾಗಿ ಮಹಾಭಾರತ ರಚನೆ ಆಯ್ತು ಅಂತ. ಇದ್ರ ಬಗ್ಗೆ ಗೊಂದಲನೂ ಇದೆ. ಅದಕ್ಕೆ ಯಾರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೋ, ಕೆಲವರು ಶಿಷ್ಟ ಸಂಪ್ರದಾಯ ಇದೆ, ಅವರು ಶಿಷ್ಟರೇ, ಅವರು ಶಾಸ್ತ್ರ ಅಧ್ಯಯನ ಮಾಡಿದವ್ರೆ. ಕೆಲವರೆಲ್ಲ ಅವರು ಪರಂಪರೆಯಲ್ಲಿ ವಿಷ್ಣು ಸಹಸ್ರನಾಮ ಮಾಡ್ತಾರೆ, ಭಗವದ್ಗೀತೆಯನ್ನ ಮಾಡೋದಿದೆ. ಆದ್ರೆ ಕೆಲವು ಶಿಷ್ಟ ಪರಂಪರೆಯಲ್ಲಿ ಅದಿಲ್ಲ, ಅದ್ ಮಾಡೋ ಹಾಗಿಲ್ಲ ಸ್ತ್ರೀಯರು ಅಂತ ನಿಷೇಧನೂ ಇದೆ. ಎರಡು ರೀತಿಯಲ್ಲಿ ವಿದ್ವಾಂಸರಲ್ಲಿ ಚರ್ಚೆ ಇದೆ. ಒಂದು ಇದ್ರ ಜೊತೆಗೆ ಇನ್ನು ಸ್ವಾಪ್ತವೃಂದಾವನಾಖ್ಯಾನದ ಮಾತನ್ನ ಗಮನಿಸಿದ್ರೆ, ಕಾಠಕಸ್ಯ ಯಥಾ ಪಾಠಂ ಕುರುವಂತಿ ಋಷಯ ಸದಾ. ಅಂದ್ರೆ ಈ ಕಾಠಕ ಏನಿದೆ, ಕಾಠಕೋಪನಿಷತ್ತು, ಅದನ್ನ ಋಷಿಗಳು ಹೇಗೆ ಪಠನ ಮಾಡ್ತಾರೋ ಆ ತರ ಇದನ್ನ ಪಠನ ಮಾಡ್ಬೇಕು ಅಂತ. ಹಾಗಂದ್ ಕೂಡಲೇ ಕಾಠಕೋಪನಿಷತ್ತಕ್ಕೆ ಸಮಾನ ಅಂತ ಅಲ್ಲ ಅರ್ಥ. ಉಪನಿಷತ್ತಿನಲ್ಲಿ ಹೇಗೆ ಯಾವ ರೀತಿ ಋಷಿಗಳು ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೋ ಹಾಗೆ ಇಲ್ಲೂ ಮಾಡ್ಬೇಕು ಅಂತ ಅಷ್ಟೇ ಅರ್ಥ. ಅಂದ್ರೆ ಆ ಮಾತುಗಳಿಗೆ ಹೀಗೆ ಅರ್ಥ ಹೇಳಿಕ್ ಬರುತ್ತೆ. ಬರೀ ಪುರುಷರೇ ಮಾಡ್ಬೇಕು ಅನ್ನಲಿಕ್ಕೆ ವಿನಿಗಮಕ ಇಲ್ಲ, ಪ್ರಮಾಣ ಕೊಟ್ಟಂಗ ಆಗ್ಲಿಲ್ಲ. ಇದಲ್ದೆ ಇನ್ನೊಂದು ಮಾತು ಬರುತ್ತೆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ, ಪಂಚಾಸ್ಯ ವಾಕ್ಯ ಸಂದಿಷ್ಟಂ ಪುರಾಣಂ ಪಂಚಲಕ್ಷಣಂ. ಪುರಾಣಂ ಪಂಚಲಕ್ಷಣಂ ಅಂತ ಹೇಳೋದಿದೆ. ಈ ಪುರಾಣ ಓದ್ಬಾರ್ದ ಇಲ್ವಾ? ಪಾಠ ಮಾಡೋ ಅಧಿಕಾರ ಇಲ್ಲ ಸ್ತ್ರೀಯರಿಗೆ. ಪುರಾಣ ಅಧ್ಯಯನ ಮಾಡ್ಬಾರ್ದ, ಕನ್ನಡ ಅನುವಾದ ಓದ್ಕೊಂಡು ಹೋಗ್ಬೋದು. ಸಂಸ್ಕೃತ ಶ್ಲೋಕ ಸಂಸ್ಕೃತ ಓದ್ಲಿಕ್ಕೆ ಹಕ್ಕಿಲ್ವಾ? ಸಂಸ್ಕೃತ ಓದ್ಬೋದು, ಇಲ್ಲ ಅಂತಿಲ್ಲ. ವೇದಾಧಿಕಾರ ಇಲ್ಲ, ವೇದಾಧಿಕಾರ ನಿಷೇಧ ಮಾಡಿದ್ದಾರೆ ಎಲ್ಲಾ ಕಡೆ ನೋಡಿದಾಗ. ಇಷ್ಟಲ್ದೆ ವಾದಿರಾಜರು ಒತ್ತು ಕೊಟ್ಟಿದ್ ಯಾವ್ದಕ್ಕೆ ಅಂದ್ರೆ, ಲೇಖಕೋ ನಾಸ್ತಿಕೋಪಿಹ ತವಾ ಲೇಖೋಪಿ ನಾಸ್ತಿಚ. ಲೇಖಕ ಇಲ್ಲ ಇದಕ್ಕೆ. ಸ್ವಾಪ್ತವೃಂದಾವನಾಖ್ಯಾನ ಗ್ರಂಥಕ್ಕೆ ಉಳಿಬೇಕು, ಲೇಖನ ರೂಪದಲ್ಲಿ ಇರ್ಬೇಕು ಅಂತ ಅದು ಒತ್ತು ಕೊಟ್ಟಿದ್ರಿಂದ ಆ ಲೇಖನಕ್ಕೆ ಪ್ರಾಶಸ್ತ್ಯ ಬಂದಿದೆ. ಇದ್ರ ಜೊತೆಗೆ ಇದು ವಿಪ್ರಮುಖದಿಂದ ತಾನೇ ಬಂದಿದ್ದು ಈ ಸ್ವಾಪ್ತವೃಂದಾವನಾಖ್ಯಾನ. ಅದಲ್ಲಿ ಸ್ತ್ರೀಮುಖೇನಾಪಿ ಕಾತ್ರಾಪಿ ಶಂಕಾಮಾಸ್ತು ಸುಪುತ್ರಕ ಅಂತ, ಸ್ತ್ರೀಮುಖದಿಂದಲೂ ಅಂತ ಒಂದು ಶಬ್ದ ಬರುತ್ತೆ. ಆದ್ರೆ ಅದಕ್ಕೆ ಏನರ್ಥ ಹೇಳ್ತಾರೆ ಅಂದ್ರೆ ಮೃದು ಭಾಷೆ ಅಂತ. ಸ್ತ್ರೀಯರು ಮಾತಾಡೋದು ಮೃದುವಾಗಿ ಮಾತಾಡ್ತಾರೆ, ಹಾಗಾಗಿ ಸ್ತ್ರೀಮುಖ ಅಂದ್ರೆ ಅದು ಮೃದುವಾದ ಧ್ವನಿ ಹಾಗೆ ಅಂತ. ಅದೇ ಸ್ತ್ರೀಮುಖ ಅನ್ನೋದಕ್ಕೆ ಆ ರೀತಿ ಅರ್ಥ ಹೇಳ್ಬೇಕು ಅಂತ ಏನು ಗಮಕ, ಅದಕ್ಕೊಂದು ಯಾರೋ ಒಂದು ಪ್ರಮಾಣವನ್ನು ನೀಡ್ಬೇಕು. ಈ ತರ ಪ್ರಮಾಣಗಳನ್ನ ನೋಡ್ತಾ ಹೋದ್ರೆ ಕೊನೆಗೆ ಏನನ್ಸತ್ತೆ ಅಂದ್ರೆ, ಈ ವ್ಯಾಖ್ಯಾನಗಳು ಇದೆಲ್ಲ ನೋಡಿದಾಗ ಅದು ಸ್ತ್ರೀಯರು ಬಹಿರಂಗವಾಗಿ ಈ ದೇವರ ನಾಮ ಇತ್ಯಾದಿಗಳನ್ನ ಹೇಗೆ ಗುಂಪಿನಲ್ಲಿ ಪಾರಾಯಣ ಮಾಡ್ತಾರಲ್ಲ, ಆ ತರ ಪಾರಾಯಣಕ್ಕೆ ಸಂಪ್ರದಾಯ ಎಲ್ಲೂ ಬಂದಿಲ್ಲ. ಹಾಗಾಗಿ ಆ ತರ ಪಾರಾಯಣ ಮಾಡೋದಕ್ಕೆ ವಿಶೇಷವಾದ ವಿಧಿ ಇಲ್ಲ. ಆದ್ರಿಂದಾಗಿ ಯಾರು ಗುರುಗಳ ಆಜ್ಞೆ ಇದ್ರೆ ಓಕೆ, ಇಲ್ಲ ಆದ್ರಿಂದಾಗಿ ಹೇಳ್ಬಹುದು. ಆದ್ರೆ ಮಂತ್ರ ಭಾಗ ಓಂಕಾರ ಇದ್ರೆ ಅದನ್ನ ಬಿಟ್ಟು ಹೇಳ್ಕೊಳ್ಬಹುದು, ಆದ್ರೆ ಬಹಿರಂಗವಾಗಿಲ್ಲ. ಅಷ್ಟೆಲ್ಲ ಲೇಖನ ಮಾಡ್ಬೇಕಾದ್ರೆ ಹೇಳ್ಕೊಳ್ದೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಅಕ್ಷರ ಹಿಂಗ್ ನೋಡೋದಾದ್ರೂ ಓದ್ ಹಾಗೆ ಲೆಕ್ಕ ಅದು. ಅದರಿಂದ ಮಾತು ಪೂರ್ಣ ಹಾಗೆ ನಿಷೇಧ ಇಲ್ಲ ಸ್ವಾಪ್ತವೃಂದಾವನಾಖ್ಯಾನ ಗಮನಿಸಿದಾಗ. ಹಾಗಂತ ಸಂಪ್ರದಾಯ ಇಲ್ಲ, ಆದ್ರಿಂದಾಗಿ ವ್ಯಾಖ್ಯಾನಕಾರರು ಅದ್ರ ಬಗ್ಗೆ ಮೌನ ವಹಿಸಿದ್ದಾರೆ. ಅದ್ರ ಬಗ್ಗೆ ಇಲ್ವೇ ಇಲ್ಲ ಅಂತ ಹೇಳಿಲ್ಲ. ಲೇಖನದಿಂದ ಪುಣ್ಯ ಬರುತ್ತಲ್ವಾ, ಆ ಲೇಖನದಿಂದ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಬರೀಬೇಕಾದ್ರೆ ಸಹಜವಾಗಿ ಅದನ್ನ ಹೇಳ್ಕೊಂಡಾಗತ್ತೆ ಅಂತ ಈ ತರ ಮಾತನಾಡಿದ್ದಾರೆ. ಹಾಗಾಗಿ ಓಂಕಾರ ವೇದ ಭಾಗಗಳು ಇದನ್ನೆಲ್ಲ ಬಿಟ್ಟು ವಾಚಾಪಿ ಪುಣ್ಯಂ ಲಭತೇನ ಸಂಶಯ, ಆದ್ರೆ ಬಹಿರಂಗ ಅಲ್ಲ, ಅಂತರಂಗವಾಗಿ ಖಂಡಿತ ಹೇಳ್ಬೋದು ಅಂತ ಈ ಮುಖಾಂತರ ಇಷ್ಟನ್ನು ಗಮನಿಸಿದ್ರೆ ಗೊತ್ತಾಗತ್ತೆ. ಇನ್ಯಾರಾದ್ರೂ ಮಹನೀಯರ ಸ್ಪಷ್ಟ ವಾಕ್ಯ ಸಿಕ್ತು ಅಂದ್ರೆ ಹೇಳ್ಕೊಳ್ಳೇಬಾರ್ದು, ಇದು ಹೇಳಿದ್ರೆ ಅನಿಷ್ಟ ಅಂತ ಏನಾರೊಂದು ಪ್ರಮಾಣ ಸಿಕ್ತು ಅಂದ್ರೆ ಅವಾಗ ನಾವು ಒಪ್ಪಬಹುದು. ಯಾಕೆಂದ್ರೆ ಯಾವುದೇ ಸ್ವಾಪ್ತವೃಂದಾವನಾಖ್ಯಾನದ ಮುಂದೆ ನೀವು ಕೇಳ್ತೀರಿ ಎಲ್ಲ ಭಾಗಗಳನ್ನ, ಮಂತ್ರ ಉಪದೇಶ ಮಾಡೋದು ತಗೊಳ್ಳೋದು ಕೆಲವರು ಅದು ಗೊತ್ತಿರತ್ತೆ, ಕೃಷ್ಣ ಮಂತ್ರ ಯಾವುದು ಅಂತ.
ಈಗ ಏನಾಯ್ತು ಅಂದ್ರೆ ಮನೆಯಲ್ಲಿ ಪುರುಷ ಸೂಕ್ತ ಎಲ್ಲ ಪಾರಾಯಣ ಮಾಡ್ತಾ ಇರ್ತಾರೆ ಪೂಜೆ ಮಾಡೋರು. ಮನೆಯಲ್ಲಿರೋ ಸ್ತ್ರೀಯರಿಗೆ ಆ ಪುರುಷ ಸೂಕ್ತ ಬಾಯ್ಪಾಠ ಆಗ್ಬಿಟ್ಟಿರುತ್ತೆ. ಗೊತ್ತಾಗ್ತಾ ಇರತ್ತೆ ಅವ್ರು ಹೇಳಿದ್ರೆ, ವಾಯುಸ್ತುತಿ ಹೇಳಿದ್ರು ಗೊತ್ತಾಗ್ತಾ ಇರತ್ತೆ. ಅಂದ್ರೆ ಹಕ್ಕಿಲ್ಲ ಅದು, ಆದ್ರೆ ಗೊತ್ತಿರತ್ತೆ, ಅದು ಬಾಯಿಗೆ ಬಂದಿರತ್ತೆ ಅಷ್ಟೇ. ಹಾಗಂತ ಅವ್ರು ಅದನ್ನ ಉಪಾಸನೆಗೆ ಇಟ್ಕೊಳ್ಳೋ ಹಾಗಿಲ್ಲ ಅಷ್ಟೇ. ಆದ್ರೆ ಇಲ್ಲಿ ಬರುವಂತ ನೀತಿ ಶ್ಲೋಕಗಳು ಎಷ್ಟಿದೆ, ನೀತಿನ ಹೇಳ್ತಾರೆ ವಾದಿರಾಜರು, ಹೀಗೆ ಪಾಲಿಸ್ಬೇಕು ಅದಂತೆಲ್ಲ. ಅಲ್ಲಿ ಯಾವುದೇ ಒಂದು ವೇದ ಛಾಯೆ ಇರಲ್ಲ. ವೇದ ಛಾಯೆ ಕಂಡ್ರೆ ಅಂತ ಭಾಗಗಳಿಗೆ ಮಾತ್ರ ಇದು. ಅದರಿಂದ ಏಕದೇಶ ಅಂತ, ಏಕದೇಶ ಕೆಲವು ಭಾಗಗಳನ್ನ ಓದಬಹುದು, ಅದೇ ಗ್ರಂಥ ಪುರಸ್ಸರ ಇಲ್ಲ ಅಂತ ಒಂದು ಮಾತು ಇದೆ. ಉಪದೇಶ ತರ ತಗೊಂಡು ಅದನ್ನೇ ಉಪಾಸನೆ ಮಾಡೋ ತರ ಇರಲ್ಲ ಅಂತ. ಈ ತರ ಎಲ್ಲ ಗೊಂದಲ ಇದ್ದು ನೋಡಿದಾಗ ಬಹಿರಂಗ ಅಂತರಂಗ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡಬಹುದು. ಆದ್ರೆ ಮಂತ್ರ ಭಾಗಕ್ಕೆ ಮಾತ್ರ ನಿಷೇಧ ಅದಿದ್ದೇ ಇದೆ. ಇಷ್ಟನ್ನ ಸದ್ಯಕ್ಕೆ ಈ ಒಂದು ವಿಮರ್ಶೆಯಿಂದ ನೋಡ್ಬಹುದು. ಇನ್ನೂ ಏನಾದ್ರೂ ಸ್ಪಷ್ಟ ವಾಕ್ಯ ಸಿಕ್ಕಿದ್ರೆ ಮಾಡ್ಲೇಬಾರ್ದು ಅಂತ, ಆಗ ಅದನ್ನ ನಿಷೇಧ ನೋಡ್ಬೋದು. ಹೊರತು ವಿಶೇಷಾರ್ಥಗಳಲ್ಲಿ ಏನಾಗುತ್ತೆ, ಒಬ್ರು ಅನುವಾದ ಮಾಡ್ಬೇಕಾದ್ರೆ ನಮ್ಮ ಅಭಿಪ್ರಾಯ ಹೀಗೆ ಬರೆದು ಹೋಗ್ಬಿಡ್ತಾರೆ. ವಸ್ತುತಃ ಅವ್ರ ಮೂಲಕಾರ ಅವರ ಅಭಿಪ್ರಾಯ ಇದೆಯಾ ಹಾಗೆ ಇಲ್ಲ. ಎಲ್ಲಾ ಇಡೀ ಸಪ್ತೃಂದಾವನಖ್ಯಾನ ಆಚೆ ಈಚೆ ನೋಡಿದಾಗ ಹಾಗ ಅನ್ಸಲ್ಲ. ಅದರಿಂದ ಒಂಥರ ಅಡ್ಗೋಡೆ ಮೇಲೆ ದೀಪ ಇಡೋ ತರ, ಇದೆಯಾ ಇಲ್ಲ ಅನ್ನೋ ತರನೂ ಇಲ್ಲ, ಇದೆ ಅನ್ನೋ ತರನೂ ಇಲ್ಲ, ಒಂಥರ ಮಧ್ಯದ ರೀತಿಯಲ್ಲಿ ಈ ವಿಷಯಕ್ಕೆ ಉತ್ತರ ಸಿಗತ್ತೆ. ಆದ್ರೆ ವಾಚಾಪಿ ಪುಣ್ಯಂ, ಲೇಖನಕ್ಕೆ ಖಂಡಿತ ಲೇಖನ ಮಾಡ್ಬೋದು. ಮಾಡ್ಬೇಕಾದ್ರೆ ಉಚ್ಚಾರಣೆನೂ ಮಾಡ್ಕೊಂಡಿರ್ತಾರೆ. ಆ ಉಚ್ಚಾರಣೆ ಪುರುಷರ ಉಚ್ಚಾರಣೆ ತರ ಅಲ್ಲ. ಅದಕ್ಕೆ ಈಶತ್ ಪುರುಷ ಸಾದೃಶ್ಯಂ ಅಂತ ಬರೀತಾರೆ ಅಲ್ಲಿ ವ್ಯಾಖ್ಯಾನಕಾರರು. ಅಲ್ಲಿ ಪ್ರಿಯಾ ಅಂತ ಹೇಳ್ಬೇಕಾಗಿತ್ತು, ಆ ಸ್ತ್ರೀ ನನಗೆ ಪ್ರೀತಿ ಪಾತ್ರಳಾಗ್ತಾಳೆ ಅಂತ ಪ್ರಿಯಾ ಅಂತ ಬಳಸ್ಬೇಕಾಗಿತ್ತು, ಸ್ತ್ರೀಲಿಂಗ ಶಬ್ದ. ಪ್ರಿಯಾಹ ಅಂತ ಪುಲ್ಲಿಂಗ ಶಬ್ದ ಬಳಸ್ತಾರೆ. ಯಾಕೆಂದ್ರೆ ಪುರುಷನ ಸಾದೃಶ್ಯ ಸ್ವಲ್ಪ ಸ್ತ್ರೀಗೂ ಇದೆ ಅಂತ ಅರ್ಥ. ಏನ್ ಸಾದೃಶ್ಯ? ಅದು ಸಾದೃಶ್ಯ ಅಂದ್ರೆ ಹೋಲಿಕೆ. ಪೂರ್ಣ ಅಂದ್ರೆ ಅದು ಪುರುಷನೇ ಆಗ್ಬಿಡ್ತಾರೆ, ಸ್ತ್ರೀರು ಪುರುಷಳೇ ಆಗ್ಬಿಡ್ತಾರೆ. ಅದು ಆ ಥರ ಅಲ್ಲ. ಸಾದೃಶ್ಯ ಅಂದ್ರೇನು? ಪುರುಷ ಹೇಗೆ ಉಚ್ಚಾರಣೆ ಮಾಡ್ತಾನೋ ಆ ಥರ ಅಲ್ಲ, ಹೊರತು ಉಪಾಂಶವಾಗಿ ಮೆಲ್ಲಕ್ಕೆ ಉಚ್ಚಾರಣೆ ಅಂತ ಹೇಳ್ತಾರಲ್ಲ ಆ ಥರ. ಅದನ್ನ ಇಷ್ಟು ಈ ವಿಮರ್ಶೆಯಿಂದ ತಿಳಿದು ಬಂದ ವಿಷಯ. ಮುಂದಕ್ಕೆ ಹೋಗೋಣ. 36ನೇ ಶ್ಲೋಕ ಈಗ. ಅಶ್ವತ್ಥಚೂತ ಪನಸಾಮ್ರ ಸುನಾರಿಕೇಲ ಧಾತ್ರೀಕ್ಷುದಂಡ ಕದಲಿ ವನಮಧ್ಯಗಾಯ ವೃಂದಾವನಾಷ್ಟಕ ಪಿನಾಕಿ ಹನುಮತಾಂ ಚ ಮಧ್ಯೆ ಸ್ಥಿತಾತು ಧವಲೇತಿ ಸುದಿವ್ಯನಾಮ್ನಿ. ಇನ್ನೊಂದು ಶ್ಲೋಕ ಹಾಗೆ ಇದೆ, ಅದನ್ನ ಹೇಳಿ ಮತ್ತೆ ಅದ್ರ ಒಟ್ಟಿಗೆ ವಿವರಣೆಯನ್ನ ಮಾಡ್ತೀನಿ. ಗಂಗಾ ಸುಮಂಗಲ ತರಂಗವತಿ ಸ್ವಭಕ್ತ ಪಾಪೌಘ ಭಂಗ ಕರಿಣಿ ತರಣಿ ಭವಾಬ್ಧೇ ಸಾಮಾನಿನಿ ಪರಮ ಪಾವನ ಪಾವನಿ ಚ ವೃಂದಾವನಸ್ಯ ಮಮ ಪಶ್ಚಿಮಗಾ ವಿಭಾತಿ. ಈಗ ಪ್ರಶ್ನೆ ಬಂತು, ಬೃಂದಾವನ ಎಲ್ಲಿದೆ, ಆ ಧವಲಗಂಗೆ ಎಂಥದ್ದು ಅಂತೆಲ್ಲ ಪ್ರಶ್ನೆ ಬಂದಿದೆ. ಬೃಂದಾವನ ಹೇಗಿದೆ ಅಂದ್ರೆ ಸುತ್ತಲೂ ಮರಗಳಿದೆ, ಅದರ ಮಧ್ಯದಲ್ಲಿ ಬೃಂದಾವನ ಇದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪಂಚಬೃಂದಾವನದ ಸುತ್ತಲೂ ಆಗ ಹೇಗಿತ್ತು ವರ್ಣನೆ ಮಾಡ್ತಾರೆ. ಅಶ್ವತ್ಥ ಮರ,
ಹಾಗೆ ಚೂತ ಅಂದ್ರೆ ಮಾವಿನ ಮರ, ಪನಸ, ಹಲಸಿನ ಮರ, ಆಮ್ರ, ಮತ್ತೆ ಮಾವು ಅಂತ ಬಂತು, ಅದಕ್ಕೆ ಹುಳಿ ಮಾವು ಅಂತ ತಗೊಳ್ಬೇಕು, ಒಂದು ವ್ಯತ್ಯಾಸ. ಹಾಗ ಚೂತ, ಆಮ್ರ ವ್ಯತ್ಯಾಸ ಇದೆ, ಒಂದು ಹುಳಿ ಇದು, ಇನ್ನೊಂದು ರೀತಿ ಸಿಹಿದು. ಇದು ನಾರಿಕೇಲ, ಸುನಾರಿಕೇಲ ಅಂತ ಬಂತು, ಅಂದ್ರೆ ಒಳ್ಳೆ ತೆಂಗಿನ ಗಿಡಗಳು. ಧಾತ್ರಿ ಅಂದ್ರೆ ನೆಲ್ಲಿ, ಇಕ್ಷು ಅಂದ್ರೆ ಕಬ್ಬು, ಇಕ್ಷು ದಂಡ ಅಂತ ಹೇಳ್ತಾರೆ, ಅದನ್ನ ಕಬ್ಬಿನ ದಂಡ ತಗೊಬಹುದು. ಕದಲಿ ಅಂದ್ರೆ ಬಾಳೆ. ಈ ರೀತಿ ಇಷ್ಟರ ವನದ ಮಧ್ಯದಲ್ಲಿ ಶೋಭಿಸ್ತಾ ಇದೆ. ಯಾವುದು ಶೋಭಿಸ್ತಾ ಇದೆ? ಮಧ್ಯೆ ಸ್ಥಿತ ಅದು ಧವಲೇತಿ, ಧವಲಗಂಗೆಯ ಬಗ್ಗೆ ಹೇಳ್ತಾರೆ. ಪಂಚವೃಂದಾವನನು ಶೋಭಿಸ್ತಾನೆ ಇದೆ ಸುತ್ತಲೂ ಇರೋದ್ರಿಂದ ಮರಗಳೆಲ್ಲ. ಧವಲಗಂಗೆ ಶೋಭಿಸ್ತಾ ಇದೆ. ಧವಲ ಅಂತ ಒಳ್ಳೆ ಹೆಸರು ಅದಕ್ಕೆ. ಮಧ್ಯೆ ಸ್ಥಿತ ಆತು, ಮಧ್ಯದಲ್ಲಿ, ಇಷ್ಟರ ಮಧ್ಯದಲ್ಲಿ ಇದೆ. ಅದ್ರ ಜೊತೆಗೆ ಏನೇನಿದೆ? ವೃಂದಾವನಾಷ್ಟಕ ಪಿನಾಕಿ ಹನುಮತಾಂಚ ಅಂತ ಬಂತು. ಪಿನಾಕ ಅಂದ್ರೆ ಆಯುಧ, ರುದ್ರದೇವರ ಆಯುಧ. ಪಿನಾಕ ಆಯುಧಧಾರಿ ರುದ್ರದೇವರು ಇದ್ದಾರೆ, ನಾವು ನೋಡ್ತೀವಿ ಸೋದಾ ಕ್ಷೇತ್ರದಲ್ಲಿ. ಮತ್ತೆ ಹನುಮಂತ ಇದ್ದಾನೆ. ಜೊತೆಗೆ ವೃಂದಾವನಾಷ್ಟಕ ಅಂತ ಒಂದು ಶಬ್ದ ಬರೀತಾರೆ. ಇದಕ್ಕೇನ್ ಅರ್ಥ? ವೃಂದಾವನ ಅಷ್ಟಕ ಅಂದ್ರೆ, ವೃಂದಾವನ ಅಂದ್ರೆ ತುಳಸಿ ವೃಂದಾವನ ಅಂತ ಕೆಲವರು ಅರ್ಥ ಮಾಡ್ತಾರೆ. ಅದು ಎಷ್ಟಿತ್ತು? 8 ತುಳಸಿ ವೃಂದಾವನ. ಅದು ನಮಗೆ ಈಗ ಅಷ್ಟು ಕಾಣಿಸಲ್ಲ, ಆದ್ರೆ ಇತ್ತು ಆಗ. ರಾಜರು ವರ್ಣನೆ ಮಾಡಿದ ಆ ಕಾಲದಲ್ಲಿ ಇತ್ತು, ಅದು ನಮಗೆ ಈಗ ಕಾಣಿಸ್ತಾ ಇಲ್ಲ. ಹಾಗಾಗಿ ವೃಂದಾವನಾಷ್ಟಕ 8 ತುಳಸಿ ವೃಂದಾವನ ಏನಿತ್ತು, ಅದರ ಮಧ್ಯದಲ್ಲಿ ಈ ಧವಲ ಗಂಗೆ, ಧವಲ ಸರೋವರ ಇದೆ ಅಂತ ಒಂದು ವ್ಯಾಖ್ಯಾನ. ಮತ್ತೊಂದು, ವೃಂದಾವನಾಷ್ಟಕ ಅನ್ನೋ ಶಬ್ದಕ್ಕೆ ಈ ವೃಂದಾವನ ಕ್ಷೇತ್ರದಲ್ಲಿ ಇದ್ದ ಶ್ರೀಕೃಷ್ಣ, ಅಂಥ ಶ್ರೀಕೃಷ್ಣನನ್ನು ತಗೊಳ್ಬೇಕು. ಯಾಕೆಂದ್ರೆ ಕೃಷ್ಣನ ಸನ್ನಿಧಾನ ಇದೆ, ನೋಡ್ತೇವೆ ಸೋದಾ ಕ್ಷೇತ್ರದಲ್ಲಿ ಧವಲಗಂಗೆ ಆ ಕಡೆಯಿಂದ ಬರ್ತಾ ಕೃಷ್ಣನ ಸನ್ನಿಧಾನ ಇದೆ, ಕೃಷ್ಣನನ್ನು ನೋಡ್ತೀವಿ. ಆ ಕೃಷ್ಣನನ್ನ ಇಲ್ಲಿ ತಗೊಳ್ಬೇಕು, ವೇಣುಗೋಪಾಲ ಅವನಲ್ಲಿ ತಗೊಳ್ಬೇಕು ಅಂತ. ಆದ್ರೆ ತಗೊಳ್ಳೋದೇನೋ ಸರಿ, ಯಾವ ಶಬ್ದದಿಂದ ತಗೊಳ್ಬೇಕು ಇಲ್ಲಿ ಕೃಷ್ಣರನ್ನ? ವೃಂದಾವನ ಅಷ್ಟಕ ಅಂತ ಹೇಳಿದ್ದಾರೆ. ವೃಂದಾವನ ಅಷ್ಟಕದಿಂದ ಇದು ಕೃಷ್ಣನ ಹೆಸರ, ಅಥವಾ ವೃಂದಾವನ ಅಷ್ಟಕ ಹೇಳುವಂತಹ ಕೃಷ್ಣ ಅಂತ? ಈಗ ವಾದಿರಾಜರು ಅಷ್ಟಕ ಮಾಡಿದ್ದಾರೆ, ಕೃಷ್ಣಾಷ್ಟಕಗಳನ್ನು ಮಾಡಿದ್ದಾರೆ. ಆ ಕೃಷ್ಣಾಷ್ಟಕದಿಂದ ಪ್ರತಿಪಾದ್ಯನಾದವನು, ಅಷ್ಟಕದಿಂದ ಯಾರು? ಕೃಷ್ಣ ಅಂತ ತಗೊಳ್ಬೇಕು. ಹಾಗೇನಿಲ್ಲ, ಅನೇಕ ಅಷ್ಟಕಗಳನ್ನ ಮಾಡಿರ್ತಾರೆ, ಅದು ಕೃಷ್ಣನ ಬಗ್ಗೆ ಏನಕ್ಕೆ ಅಷ್ಟು ಮಾತ್ರ? ಬೇರೆ ರೂಪಗಳ ಬಗ್ಗೆನೂ ಮಾಡಿರ್ಬಹುದು. ಅಂತೇನಾರು ಅಂದ್ರು ಅಷ್ಟಕ ಅನ್ನೋ ಶಬ್ದಕ್ಕೆ ಕೃಷ್ಣ ಅಂತ ಅರ್ಥ ಮಾಡ್ಬೇಕಾಗಿ ಬರುತ್ತೆ. ಹೇಗೆ ಅರ್ಥ ಮಾಡ್ಬೇಕು? ಅಸ್ಯಾಹತ್ವಂ ಅಷ್ಟಮೋ ಗರ್ಭ ಅಂತ ಹೇಳ್ತಾರೆ ಭಾಗವತದಲ್ಲಿ. ಇವಳಲ್ಲಿ ಹುಟ್ಟುವಂತಹ 8ನೇ ಗರ್ಭ ವಾಯು ಸೂಚನೆ ಮಾಡ್ತಾರೆ, ಅಶರೀರವಾಣಿ. ಅದರಿಂದ ಸಂಹಾರಕ್ಕಾಗತ್ತೆ ಅಂತ ಎಚ್ಚರಿಕೆಯನ್ನ ಅಲ್ಲಿ ಅಶರೀರವಾಣಿ ನೀಡಿದಿದೆ ಕಂಸನಿಗೆ. ಹಾಗಾದ್ರೆ ಅಷ್ಟಕ ಅಂದ್ರೆ ಅಷ್ಟ ಪರಿಮಾಣ. ಆ 8ನೇ ಗರ್ಭ ಏನಿದೆ, ಆ 8ನೇ ಗರ್ಭದ ಒಂದು ಹಿನ್ನೆಲೆಯಲ್ಲಿ ಈ ಅಷ್ಟಕ ಅನ್ನೋ ಶಬ್ದ ಕೃಷ್ಣನನ್ನ ಹೇಳ್ತಾ ಇದೆ. ಅದು ನೆನಪಿಸ್ತಾ ಇದೆ, ಕೃಷ್ಣ ಅಂದ್ರೆ ಏನು? ದುಷ್ಟ ಸಂಹಾರಕ, ಶಿಷ್ಟ ರಕ್ಷಕ. ಆ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಆ ಅಷ್ಟಕ ಅನ್ನೋ ಶಬ್ದ ಕೃಷ್ಣನನ್ನ ಹೇಳ್ತಾ ಇದೆ. ಮತ್ತೆ ತುಳಸಿ ವೃಂದಾವನದ ಬಗ್ಗೆ ಏನಾಯ್ತು? ವೃಂದಾವನ ಅಂತ ಹೇಳಿದಾರಲ್ಲ. ಹಾಗಾದ್ರೆ ತುಳಸಿ ವೃಂದಾವನದಲ್ಲಿ ಸನ್ನಿಹಿತನಾದ ಆ ಅಷ್ಟಕ ಕೃಷ್ಣ ಅಂತ ಹೀಗೆ ಅರ್ಥವನ್ನು ಮಾಡ್ಬೇಕು. ಇಲ್ಲಿ ವ್ಯಾಖ್ಯಾನದಲ್ಲಿ ನಮ್ಗೇನು ಲಭ್ಯನೇ ಇಲ್ಲ. ಇಲ್ಲಿ ಏನ್ ವ್ಯಾಖ್ಯಾನ ಮಾಡ್ತಾರೆ ಅಂತ ಈಗ ಸಿಗೋ ಶ್ರೀಮುಷ್ಟಮ ಆಚಾರ್ಯರ ವ್ಯಾಖ್ಯಾನದಲ್ಲಿ ಇದ್ರ ಬಗ್ಗೆ ಮೌನ ವಹಿಸಿದ್ದಾರೆ, ಅದಕ್ಕೇನು ವ್ಯಾಖ್ಯಾನ ಮಾಡಿಲ್ಲ. ಆದ್ರೆ ಈ ವೃಂದಾವನಾಷ್ಟಕ ಅನ್ನೋ ಶಬ್ದದಿಂದ ಕೆಲವರು ಹೀಗೆ ಅಭಿಪ್ರಾಯ ಪಡ್ತಾರೆ. ಆದ್ರೆ ಅಷ್ಟಕ ಅಂತ ಕೃಷ್ಣನನ್ ತಗೊಳ್ಳೋದಿದ್ರೆ ಆ ಕೃಷ್ಣನ್ ತಗೊಳ್ಬೇಕಾದ್ರೆ ಹೀಗೆ ಅಷ್ಟಕ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ಬೇಕು? ಅಷ್ಟ ದಿಕ್ಪಾಲಕರು ಇವನ ಅಧೀನದಲ್ಲಿ ಇರ್ತಾರೆ ಅಂಥವನು ಅಂತ ವಾದಿರಾಜರು ಈ ವರ್ಣನೆ ಮಾಡ್ತಾರೆ ತೀರ್ಥ ಪ್ರಬಂಧದಲ್ಲೂ. ಅಷ್ಟಮಠಾಧೀಶರು ಹೇಗಿದ್ದಾರೆ ಅಂದ್ರೆ ಅಷ್ಟ ದಿಕ್ಪಾಲಕರ ತರ ಇದ್ದಾರೆ, ಅವ್ರನ್ನ ಮೀರಿಸು ಇದ್ದಾರೆ ಅಂತ. ಕೃಷ್ಣನ ಸುತ್ತಲೂ ಹಾಗಾದ್ರೆ ಯಾರು ಪೂಜೆ ಮಾಡ್ತಾ ಇದ್ದಾರೆ? ಅಷ್ಟಮಠಾಧೀಶರು ಪೂಜೆ ಮಾಡ್ತಾ ಇರ್ತಾರೆ ತಮ್ಮ ತಮ್ಮ ಪರ್ಯಾಯ ಕಾಲದಲ್ಲಿ. ಪರ್ಯಾಯ ಅಂದೇನು, ಒಬ್ರು ಪರ್ಯಾಯ ಇದ್ದಾಗ ಹೋಗ್ತಾರೆ, ಪೂಜೆ ಎಲ್ಲ ಮಾಡ್ತಾರೆ, ಮಹಾಪೂಜೆಯನ್ನು ಬಿಟ್ಟೊಟ್ಟು ಮಿಕ್ಕಿದ್ದ ಏನೇನಿದೆಯೋ ಅಂಥದ್ದು. ಹಾಗಾದ್ರೆ ಅಷ್ಟ ಅಂದ್ರೆ 8 ದಿಕ್ಕನ್ನ ಹೊಂದಿರುವಂಥವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ಹೊಂದಿದವನು ಅವನ ಅಷ್ಟಕ. ಅಂದ್ರೆ ಅಷ್ಟ ದಿಕ್ಪಾಲಕರಿಂದ ಪೂಜೆಗೊಳ್ಳುವಂತಹ ಕೃಷ್ಣ, ಅವನನ್ನ ಅಷ್ಟಕ ಅಂತ ಕರೀತಾರೆ. ಹೀಗೆ ಅರ್ಥವನ್ನ ಮಾಡಿದ್ರೆ ಅಷ್ಟಕ ಅಂತ ಆ ಕೃಷ್ಣನ ಬಗ್ಗೆ ನಮಗೆ ಅರ್ಥ ಸಿಗುತ್ತೆ. ವೃಂದಾವನ ತುಳಸಿ ವೃಂದಾವನ ಅಂತಾನೂ ತಗೊಳ್ಬಹುದು. ಇದು ಒಂದು ವಿಶೇಷ ವಿಚಾರ.
ಇದು ಮುಂದಿನ ವಿವರಣೆಗಳನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ.